80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ತಾಲೂಕಿನ ವಿದ್ಯಾರ್ಥಿಗಳು, ನೌಕರ ಬಂಧುಗಳು ಸಂತೋಷದಿಂದ, ಸಿಹಿಯೊಂದಿಗೆ, ಸಂಭ್ರಮದಿಂದ ಆಚರಿಸಲು ನನ್ನ ಮತ್ತು ಶಾಸಕರ ವತಿಯಿಂದ ಎಲ್ಲ ಶಾಲಾ ಕಾಲೇಜು ಸಂಘ ಸಂಸ್ಥೆಗಳಿಗೆ ಸಿಹಿ ವಿತರಣೆ ಮಾಡುತ್ತಿರುವುದಾಗಿ ಎಂಸಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ದೊಡ್ಡಸ್ವಾಮಿಗೌಡ ಹೇಳಿದರು. ಪಟ್ಟಣದ ಸಂಗೊಳ್ಳಿ ರಾಯಣ್ಣ ಸಮುದಾಯ ಭವನದಲ್ಲಿ ಕೆಆರ್ ನಗರ ಮತ್ತು ಸಾಲಿಗ್ರಾಮ ತಾಲೂಕಿನ ಶಾಲಾ ಕಾಲೇಜುಗಳಿಗೆ 35,000 ವಿದ್ಯಾರ್ಥಿಗಳಿಗೆ ಲಾಡು ವಿತರಿಸಿ ಮಾತನಾಡಿದರು. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷಗಳು ಸಂದಿದ್ದು, ಈ ಸಂದರ್ಭದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬರಲು ತ್ಯಾಗ, ಬಲಿದಾನಗೈದ ಮಹನೀಯರನ್ನು ಇಂದಿನ ಯುವಜನತೆ ಸ್ಮರಿಸುತ್ತಾ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ದೇಶದ ಸಾರ್ವಭೌಮತ್ವ ಮತ್ತು ಅಖಂಡತೆಗೆ ಧಕ್ಕೆ ಬಾರದಂತೆ ಭಾರತೀಯರೆಲ್ಲರೂ ಧರ್ಮನಿರಪೇಕ್ಷವಾಗಿ ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ಪ್ರತಿನಿಧಿಸುವ ರಾಷ್ಟ್ರ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಉದಯ್ ಶಂಕರ್, ಎಂಎಸ್ ಮಹಾದೇವ್, ವಕ್ತಾರ ಸೈಯದ್ ಜಾಬೀರ್, ಸಿಆರ್ಪಿ ಹರಿಪ್ರಸಾದ್, ದಾಸಪ್ಪ, ಜನಾರ್ದನ್, ಸೋಮಣ್ಣ, ಪುನೀತ್, ಆರಂಬಳ್ಳಿ ನವೀನ್ ಮತ್ತಿತರರು ಹಾಗೂ ಶಿಕ್ಷಕ ವೃಂದದವರು ಹಾಜರಿದ್ದರು. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ, ಏನು ಶನಿವಾರ ನಡೆಯುವಂಥ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಇವತ್ತು ಎಲ್ಲ ಶಾಲಾ ಕಾಲೇಜುಗಳಿಗೆ, ಇವತ್ತು ಪ್ರಾಥಮಿಕ, ಮಾಧ್ಯಮಿಕ, ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು ಮತ್ತು ಸರ್ಕಾರಿ, ಅನುದಾನಿತ, ಅನುದಾನ ರಹಿತ ಎಲ್ಲ ಸಂಸ್ಥೆಗಳು ಕೂಡ ಎಲ್ಲ ವಿದ್ಯಾಭ್ಯಾಸವನ್ನು ಮಾಡಿದ ಮಕ್ಕಳಿಗೆ, ಜೊತೆಗೆ ಅಂಗನವಾಡಿ ಮಕ್ಕಳಿಗೆ ಇದನ್ನು ಸ್ವಾತಂತ್ರ್ಯ ದಿನಾಚರಣೆ ಸಿಹಿಯನ್ನು ಹಂಚುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಮಕ್ಕಳಿಗೆ ಪ್ರತಿ ವರ್ಷ ಏನು ಕೊಡ್ತಾ ಇದೆ ಅದೇ ರೀತಿ ಈ ವರ್ಷ ಕೂಡ ಸಿಹಿಯನ್ನು ಹಂಚ್ತಾ ಇದ್ದೀವಿ. ಅದರ ಜೊತೆಗೆ ಎಲ್ಲ ಸರ್ಕಾರಿ ಕಚೇರಿಗಳಿಗೆ, ನಮ್ಮ ಫೈರ್ ಸರ್ವಿಸ್ಗೆ ಮತ್ತು ಪೊಲೀಸ್ ಇಲಾಖೆಗೆ, ನಮ್ಮ ಸಹಕಾರ ಸಂಘಗಳಿಗೆ, ಬ್ಯಾಂಕ್ಗಳಿಗೆ ಎಲ್ಲದಕ್ಕೂ ಕೂಡ ನಾವು ಇವತ್ತು ಸಿಹಿಯನ್ನು ಹಂಚಿಕೆ ಮಾಡ್ತಾಯಿದ್ದೀವಿ. ಅವರು 15ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ಕೂಡ ಈ ಸಿಹಿಯನ್ನು ಮಕ್ಕಳಿಗೆ ಎಲ್ರಿಗೂ ಹಂಚಿಕೆ ಮಾಡಿ ಸಂತೋಷವನ್ನು ಪಡಲಿ ಅಂತೇಳಿ ಶುಭ ಸಂದರ್ಭದಲ್ಲಿ ಅವರಿಗೆ ತಿಳಿಸ್ತಾ ಇದ್ದೀನಿ. ಮತ್ತು ಅವರಿಗೆ ಮತ್ತೊಮ್ಮೆ ನಮ್ಮ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯದ ಶುಭಕಾಮನೆಗಳನ್ನು ಹೇಳಿ ತಮಗೆಲ್ಲರೂ ವಂದಿಸಿ ನಾನು ಮಾತನಾಡ್ತೀನಿ.